ಹಿಂದೂ ಹೆಣ್ಮಕ್ಳು ಬ್ಯಾಗ್ನಲ್ಲಿ ಚೂರಿಯನ್ನ ಇಟ್ಕೊಂಡು ಓಡಾಡಿ ಹೆಣ್ಮಕ್ಳಿಗೆ ಕರೆ ಕೊಟ್ಟಂತಹ ಕಲ್ಲಡ್ಕ ಪ್ರಭಾಕರ್ ಭಟ್ ಸಂಜೆ ಮೇಲೆ ಹೊರಗಡೆ ಹೋಗುವಾಗ ಎಚ್ಚರಿಕೆಯಿಂದ ಇರಿ. ಬ್ಯಾಗ್ನಲ್ಲಿ ಪೌಡರ್ ಬಾಚಣಿಕೆಯ ಜೊತೆಗೆ ಚೂರಿಯನ್ನ ಕೂಡ ಇಟ್ಟುಕೊಳ್ಳಿ. 6 ಇಂಚು ಉದ್ದದ ಚೂರಿಯನ್ನ ಇಟ್ಟುಕೊಂಡೇ ಹೊರಗಡೆ ಹೋಗಿ. ಪಹಲ್ಗಾಮ್ನಲ್ಲಿ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ದಾಳಿಯನ್ನ ಮಾಡಲಾಗಿದೆ. ಈ ವೇಳೆ ಉಗ್ರರಿಗೆ ತಲವಾರ್ ತೋರಿಸುವಂತಹ ತಾಕತ್ತಿರಬೇಕು. ಸುರಕ್ಷತೆಗಾಗಿ ಚೂರಿಯನ್ನ ಇಟ್ಕೊಳ್ಳು, ಯಾರು ಕೂಡ ಅನುಮತಿ ಬೇಡ ಅಂತ ಹೇಳಿದ್ದಾರೆ. ಆಕ್ರಮಣ ಮಾಡಿದಾಗ ಬೇಡಿಕೊಂಡರೆ ಪ್ರಯೋಜನ ಇಲ್ಲ, ಅದರ ಬದಲು ಚೂರಿಯನ್ನ ತೋರಿಸಿ ಬಾ ಅಂತ ಹೇಳಿ ಸವಾಲನ್ನ ಹಾಕಿದ್ದಾರೆ. ಕಾಸರಗೋಡ್ನಲ್ಲಿ RSS ಮುಖಂಡ ಕಲ್ಲಡ್ಕ ಪ್ರಭಾಕರ್ ಈ ಒಂದು ಹೇಳಿಕೆನ ನೀಡಿದ್ದಾರೆ. ಹೌದು, ಕಲ್ಲಡ್ಕ ಪ್ರಭಾಕರ್ ಅವರು ಹಿಂದೂಗಳಿಗೆ ಒಂದು ಕರೆಯನ್ನ ನೀಡಿದ್ದಾರೆ. ಅದರಲ್ಲೂ ಕೂಡ ಹೆಣ್ಣು ಮಕ್ಕಳಿಗೆ ಒಂದು ಕರೆಯನ್ನ ನೀಡಿದ್ದಾರೆ. ಪಹಲ್ಗಾಮ್ನಲ್ಲಿ ನಡೆದಂತಹ ಘಟನೆಯನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಅವರು ಈ ಒಂದು ಮಾತನ್ನ ಆಡಿದ್ದಾರೆ. ಅದೇನು ಅಂತಂದ್ರೆ, ಹಿಂದೂ ಹೆಣ್ಮಕ್ಳು ಬ್ಯಾಗ್ನಲ್ಲಿ ಚೂರಿಯನ್ನ ಇಟ್ಕೊಂಡು ಓಡಾಡಿ ಎನ್ನುವಂತಹ ವಿಚಾರವನ್ನ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಹೇಳಿದ್ದಾರೆ. ಹೆಣ್ಣುಮಕ್ಕಳಿಗೆ ಅವರೊಂದು ದೊಡ್ಡ ಕರೆಯನ್ನ ಕೊಟ್ಟಿದ್ದಾರೆ. ಸಂಜೆ ವೇಳೆ ಹೊರಗಡೆ ಹೋಗುವಾಗ ಎಚ್ಚರಿಕೆಯಿಂದ ಇರಬೇಕು. ಬ್ಯಾಗ್ನಲ್ಲಿ ಪೌಡ್ರು ಬಾಚಣಿಕೆ ಎಲ್ಲ ಹಿಂಗೆ ಇಟ್ಕೊಂಡು ಹೋಗ್ತಿರೋ ಹಂಗೆ ತಲ್ವಾರನ್ನು ಕೂಡ ಇಟ್ಕೋಬೇಕು. 6 ಇಂಚದ ಉದ್ದದ ತಲ್ವಾರನ್ನ ಅಥವಾ ಚೂರಿಯನ್ನ ಹೊರಗಡೆ ಇಟ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ. ಪಹಲ್ಗಾಮ್ನಲ್ಲಿ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ದಾಳಿಯನ್ನ ಮಾಡಲಾಗಿದೆ. ಅದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಈ ಒಂದು ಮಾತನ್ನ ಆಡಿದ್ದಾರೆ. ಈ ವೇಳೆ ಉಗ್ರರಿಗೆ ತಲ್ವಾರನ್ನ ತೋರಿಸಿದ್ರು ಕೂಡ ತಾಕತ್ತು ಇರಬೇಕು. ಸುರಕ್ಷತೆಗಾಗಿ ಚೂರಿಯನ್ನ ಇಟ್ಕೊಂಡು ಯಾರು ಕೂಡ ಅನುಮತಿ ಬೇಡ, ಚೂರಿಯನ್ನ ಇಟ್ಕೊಳ್ಳೋಕೆ ಯಾರ ಅನುಮತಿಯೂ ಬೇಡ, ಸುರಕ್ಷತೆಗಾಗಿ ಚೂರಿಯನ್ನ ಇಟ್ಕೊಳ್ಳೋಕೆ ಯಾರ ಅನುಮತಿಯೂ ಬೇಡ ಅಂತ ಹೇಳಿದ್ದಾರೆ. ಆಕ್ರಮಣ ಮಾಡಿದಾಗ ಬೇಡಿಕೊಂಡ್ರೆ ಯಾವ ಪ್ರಯೋಜನನೂ ಇಲ್ಲ, ಅದರ ಬದಲಿಗೆ ಚೂರಿಯನ್ನ ತೋರಿಸಿ ಬರಬಹುದು ಅಂತ ಹೇಳಿ ಸವಾಲನ್ನು ಹಾಕಿದ್ದಾರೆ. ಕಾಸರಗೋಡ್ನಲ್ಲಿ RSS ಮುಖಂಡ ಕಲ್ಲಡ್ಕ ಪ್ರಭಾಕರ್ ಈ ಒಂದು ಹೇಳಿಕೆಯನ್ನ ನೀಡಿದ್ದಾರೆ.